ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಏರ್ ಕಂಪ್ರೆಸರನ್ನು ಮಿನಿಯೇಚರ್ ಮಾಡಲ್ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಈ ಥರ ನೀವು ಬಂದು ಎರಡು ಸೈಜಲ್ಲಿ ಈ ಥರ ಯು ಶೇಪಲ್ಲಿ ಬಂದು ಕಟ್ ಮಾಡ್ಕೊಬೇಕು. ಮತ್ತು ಇವಾಗ ನೋಡ್ತಾ ಇರಿ ನೋಡಿ, ಎರಡು ಬಂದು ಈ ಥರ ಜಾಯಿಂಟ್ ಮಾಡ್ಕೊಂಡು ಕೆಳಗೆ ಬಂದು ರೌಂಡ್ ಪೀಸು ಒಂದು ಬಂದು ಕಟ್ ಮಾಡ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ಎರಡು ಕಡೆಯೂ ಒಂದೇ ಲೆವೆಲಾಗಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ಆವಾಗ ಬಂದು ಅದು ಏರ್ ಕಂಪ್ರೆಸರ್ದು ಬಂದು ಅದು ಸಿಲಿಂಡ್ರ್ ಬಂದು ನಿಮಗೆ ಬರುತ್ತೆ, ಸಿಲಿಂಡ್ರ್ ಶೇಪ್ ಬರುತ್ತೆ. ಈ ಥರ ನೀವು ಇವಾಗ ಯೂಸ್ ಮಾಡಿರೋದು ಇದೆಲ್ಲ ಬಂದು 4x ಶೀಟ್ ಅಂದರೆ ಫೋಮ್ ಶೀಟು ಅಂತಾರಲ್ಲ, ಆ ಶೀಟಲ್ಲಿಂದ ಇದು ಮಾಡಿರೋದು. ಈ ಥರ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನೋಡಿ, ಈ ಥರ ಸಿಲಿಂಡ್ರ್ ಶೇಪ್ ಬಂದುಬಿಡುತ್ತೆ. ಏರ್ ಕಂಪ್ರೆಸರ್ ಸಿಲಿಂಡ್ರ್ ಇರುತ್ತಲ್ಲ ಕೆಳಗಡೆ, ಈ ಶೇಪ್ ಅದು. ಮತ್ತು ಇವಾಗ ಇದು ಬಂದು ಕೆಳಗಡೆ ಸ್ಟ್ಯಾಂಡ್ ಥರ, ಅಂದರೆ ಅದು ಕೆಳಗೆ ವೀಲ್ ಅಟ್ಯಾಚ್ ಮಾಡೋಕ್ಕೆ ಬಂದು ಈ ಥರ ನೀವು ಕಟ್ ಮಾಡ್ಕೊಬೇಕು. ಇವಾಗ ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ, ಎರಡು ಇದೇ ಥರ ಶೇಪಲ್ಲಿ ಈ ಥರ ಬೆಂಡ್ ಎರಡು ಕಡೆಯೂ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಆಗೋದ್ಮೇಲೆ ಬಂದು ನಿಮಗೆ ನೋಡಿ ಈ ಥರ ಗೊತ್ತಾಗುತ್ತೆ ನೋಡಿ, ಬಾಕ್ಸ್ ಟೈಪ್ ಇರುತ್ತೆ ಕೆಳಗಡೆ, ಎರಡು ಕಡೆಯೂ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಮತ್ತು ಇದಾದಮೇಲೆ ಎರಡು ಸೈಜ್ ಈ ಥರ ಬಾಕ್ಸ್ ಟೈಪ್ ಕಟ್ ಮಾಡ್ಕೊಂಡು ಈ ಥರ ನೀವು ಮೇಲ್ಗಡೆ ಪೇಸ್ಟ್ ಮಾಡೋಕ್ಕೆ ಬಂದು ಇದನ್ನು ನೀವು ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ವಿಡಿಯೋದಲ್ಲಿ ನೋಡ್ತಾ ಇರಿ ನೋಡಿ, ಇದೇ ಥರ ಶೇಪಲ್ಲಿ ಎರಡು ಕಟ್ ಮಾಡ್ಕೊಬೇಕು, ಎರಡು ಪೀಸ್ನ ಈ ಥರ ಬಾಕ್ಸ್ ಟೈಪು. ಇದೇನಕ್ಕಂದರೆ ಒಂದು ಕಡೆ ಬಂದು ಮೋಟ್ರ್ ಅನ್ಸೋಕ್ಕೆ, ಮತ್ತು ಇನ್ನೊಂದು ಬಂದು ಅದು ಕಂಪ್ರೆಸರ್ದು ವೀಲ್ ಥರ ಬರುತ್ತಲ್ಲ ಬೆಲ್ಟ್ ಹಾಕೋದು, ಅದು ಅನ್ಸೋಕ್ಕೆ ಇದು ಯೂಸ್ ಆಗುತ್ತೆ. ಮೇಲ್ಗಡೆ ಬಂದು ಈ ಥರ ನೀವು ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡಿದ್ಮೇಲೆ ಬಂದು ನಿಮಗೆ ನೋಡಿ ಇದೇ ಥರನೇ ಕಾಣಿಸುತ್ತೆ. ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರಿ ನೋಡಿ, ಇದೇ ಥರ ನೀವು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು ಲೆವೆಲಾಗೆ. ಮತ್ತು ಇವಾಗ ನೋಡ್ತಾ ಇರೋದು ನೋಡಿ, ಇದು ಬಂದು ಏರ್ ಕಂಪ್ರೆಸರ್ಗೆ ಮೇಲ್ಗಡೆ ಬರುತ್ತಲ್ಲ, ಮೇಲ್ಗಡೆ ಪೋರ್ಷನು ಇದು ಬಂದಿದೆ ಈ ಥರ ಒಂದು ಶೇಪಲ್ಲಿ. ಮತ್ತು ಇದು ನೋಡಿ ಇವಾಗ ತೋರಿಸ್ತಾ ಇದ್ದು ನೋಡಿ, ಇದು ಮತ್ತು ಅದು ಕಟ್ ಮಾಡಿದ್ಮೇಲೆ ಬಂದು ಇವಾಗ ನಾನು ನೋಡಿಸ್ತಾ ಇದ್ದೀನಿ ನೋಡಿ, ಈ ಥರ ಶೇಪಲ್ಲಿ ಬಂದು ಕಟ್ ಮಾಡ್ಕೊಬೇಕು. 3 ಪೀಸು ವಿಡಿಯೋದಲ್ಲಿ ನೋಡ್ಬೋದು ನೋಡಿ, ಈ ಥರ ಕ್ಲೀನಾಗೆ ಕಟ್ ಮಾಡ್ಕೊಬೇಕು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಬಂದು ಅದು ವೀಲ್, ಅದೇ ಬೆಲ್ಟ್ ಹಾಕೋಕ್ಕೆ ಬಂದು ಏರ್ ಕಂಪ್ರೆಸರ್ಗೆ ಸೈಡಲ್ಲಿ ಬರುತ್ತಲ್ಲ, ವೀಲ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಇದು ಬಂದು ಮೋಟ್ರು, ಇದು ಮೋಟ್ರಿಗೆ ಬಂದು ಈ ಥರ ಸಿಲಿಂಡ್ರ್ಗಳ ಶೇಪಲ್ಲಿ ಬಂದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಈ ಥರ ಚಿಕ್ಕ ಚಿಕ್ಕ ರೆಡ್ ಪೀಸು, ರೆಡ್ ಬರುತ್ತಲ್ಲ ಕಾಟನ್ ಬಾಕ್ಸ್ ರೆಟ್ಟು, ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಅದು ಬಂದು ಮೋಟರ್ ಶೇಪಿಗೆ ಬಂದು ಅದು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ನೀವು ನೋಡ್ಬೋದು ನೋಡಿ, ಈ ಥರ ಕ್ಲೀನಾಗಿ ಒಂದೊಂದಾಗಿ ಸಿಂಗಲಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ಬಂದು ಅದು ಮೋಟ್ರ್ ಶೇಪು ಮತ್ತು ಅದು ಮೋಟ್ರ್ ಲುಕ್ ಲೈಕ್ ಥರ ಕಾಣಿಸುತ್ತೆ ಅದು. ಇವಾಗ ಇದಾದ್ಮೇಲೆ ಬಂದು ಇದು ಆವಾಗಲೇ ತೋರಿಸಿದ್ನಲ್ಲ, ಒಂದು 3 ಪೀಸ್ ಕಟ್ ಮಾಡ್ಕೊಬೇಕು. ಮತ್ತು ಅದ್ರ ಮೇಲೆ ಬಂದು ಒಂದು ಬಾಕ್ಸ್ ಥರ ಬರುತ್ತಲ್ಲ, ಟ್ರಯಾಂಗಲ್ ಥರ, ಅದ್ರ ಮೇಲೆ ಪೇಸ್ಟ್ ಮಾಡ್ಕೊಬೇಕು ಒಂದು ಕಡೆ. ಇನ್ನೊಂದು ಕಡೆ ಬಂದು ಮೋಟ್ರ್ ಬರುತ್ತೆ. ಇವಾಗ ನೋಡ್ತಾ ಇಲ್ಲ ನೋಡಿ, ವೀಲ್ನೂ ಅದ್ರ ಜೊತೆನೇ ಪೇಸ್ಟ್ ಮಾಡ್ಕೊಬೇಕು. ಅದೇ ಈ ಸೈಡ್ ಪೋರ್ಷನ್, ಲೆಫ್ಟ್ ಸೈಡಲ್ಲಿ ಪೋರ್ಷನ್ ಇರುತ್ತಲ್ಲ ಏರ್ ಕಂಪ್ರೆಸರ್ ಮೇಲ್ಗಡೆ, ಅದು ವೀಲ್ ಬರಬೇಕು. ರೈಟ್ ಸೈಡಲ್ಲಿ ಬಂದು ಈ ಥರ ಮೋಟ್ರ್ ಬರಬೇಕು. ಇದೇ ಶೇಪಲ್ಲಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ಅದು ಬಂದು ಎರಡು ಲೆವೆಲಾಗಿರಬೇಕು, ಆವಾಗಲೇ ಅದು ಬೆಲ್ಟ್ ಥರ ಹಾಕ್ಬೋದು ನಾವು. ಮತ್ತು ಇವಾಗ ನೋಡ್ತಾ ಇರೋ ನೋಡಿ, ಇದು ಬಂದು ವೀಲ್ ಥರ ಮಾಡಿದ್ದೀನಿ. ಮತ್ತು ಈ ಕಡೆ ಆ ಕಡೆ ಬಂದು ಅದು ತಂತಿ ಅದೇ ಬರುತ್ತಲ್ಲ, ಅವು ಬೈಂಡಿಂಗ್ ವೈರು, ಅದು ಬಂದು ಬೆಂಡ್ ಮಾಡಿ ಈ ಥರ ಹ್ಯಾಂಡ್ಲ್ ಥರ ಮಾಡ್ಕೊಂಡಿದ್ದೀನಿ ಎರಡು ಕಡೆನೂ. ಕೆಳಗಡೆ ಬಂದು ಅದು ಪೆನ್ ಬರುತ್ತಲ್ಲ, ನಾರ್ಮಲ್ ಪೆನ್ನು, ಬರೆಯೋ ಪೆನ್ನು, ಅದನ್ನ ಬಂದು ಒಂದು ಪೋರ್ಷನ್ ಕಟ್ ಮಾಡ್ಕೊಂಡು ವೀಲ್ ಥರ ಮಾಡ್ಕೊಂಡಿದ್ದೀನಿ 4 ಕಡೆನೂ. ಇದು ಮೇಲ್ಗಡೆ ಬಂದು ಬೆಲ್ಟ್ ಥರ ಹಾಕಿರೋದು ಬಂದು ಚಿಕ್ಕ ವಯರ್ ಅದು. ಇವಾಗ ನೋಡ್ಬೋದು ನೋಡಿ, ಇದು ಪೇಂಟ್ ಹಾಕೋಕ್ಕೆ ಮುಂಚೆ ಫೈನಲ್ ಲುಕ್ಕು ಹಿಂಗಿರುತ್ತೆ. ಇವಾಗ ನೋಡ್ಬೋದು ನೋಡಿ, ಇದು ಬಂದು ಪೇಂಟ್ ಆದಮೇಲೆ ಪೇಂಟಿಗೆ ಬಂದು ಪೇಂಟ್ ಏನೇನು ಯೂಸ್ ಮಾಡಿರೋದು ಅಂದರೆ ಸಿಲ್ವರು, ಬ್ಲ್ಯಾಕು ಮತ್ತು ರೆಡ್ ಕಲರು, ಇದು 3 ಪೇಂಟ್ ಮಾತ್ರ ಯೂಸ್ ಮಾಡಿರೋದು. ಇವಾಗ ನೋಡಿ ಇದು ಹೆಂಗೆ ಕಾಣಿಸುತ್ತೆ. ಇದು ಬಂದು ಮಿನಿಯೇಚರ್ ಮಾಡಲ್ ಏರ್ ಕಂಪ್ರೆಸರು ನೋಡಿ, ಫುಲ್ ಔಟ್ಪುಟ್ ಇದೆ, ಚೆನ್ನಾಗಿ ಬಂದೈತೆ ರಿಸಲ್ಟು, ನೋಡ್ಬೋದು ನೋಡಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮಿನಿಯೇಚರ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.